ಆಗಿರ್ತಕ್ಕಂಥ ರಸ್ತೆ ಇದು. ತುರುವೇಕೆರೆ ತಾಲೂಕು ದಂಡಿನಚೇರ ಹೋಬಳಿ ಸಂಕೆ ಹೊಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಸ್ವಲ್ಪ ಜೋರ ಮಾತಾಡಿ. ಸಂಕೆ ಹೊಸಳ್ಳಿ ದಂಡಿನಚೇರ ಹೋಬಳಿ ಸಂಕೆ ಹೊಸಳ್ಳಿ ಗ್ರಾಮ ಪಂಚಾಯತಿ ಸೇರ್ತಕ್ಕಂಥ ನಿಟ್ಟೂರು ರಸ್ತೆ ಮತ್ತು ಕಲ್ಲೂರು ಕ್ರಾಸ್ ರಸ್ತೆ ಸಂಪರ್ಕ ರಸ್ತೆ ಮಧ್ಯೆ ಬಸವಾಪುರ ಹೃದಯ ಭಾಗದಲ್ಲಿ ಹಾದೋಗುತ್ತೆ. ಈ ರಸ್ತೆ ಇನ್ನು 3 ವರ್ಷದಲ್ಲಿ ಮಾಡಿರ್ತಕ್ಕಂಥ ರಸ್ತೆ. ಏನಾಯಿತು ಅಂದರೆ ಕಳಪೆ ಕಾಮಗಾರಿಯಿಂದ ಎಲ್ಲ ಗುಂಡಿ ಬಿದ್ದು ಜನ ಎಲ್ಲ ಬಿದ್ದು ಹೋಗಿ ಭಾಳಷ್ಟು ಜನಕ್ಕೆಲ್ಲ ತೊಂದರೆ ಆಗಿ ಆಕ್ಸಿಡೆಂಟ್ಗಳಾಗಿ ಇಲ್ಲೆಲ್ಲ ಭಾಳ ದಿವಸ ತೊಂದರೆ ಆಗಿತ್ತು. ಹಾಗಾಗಿ ನಾವೇ ಬಸವಾಪುರ ಗ್ರಾಮಸ್ಥರೆಲ್ಲ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಸೇರ್ಕೊಂಡು ಈ ರಸ್ತೆನ ಇವತ್ತು ಸುಮಾರು ಒಬ್ಬೊಬ್ಬರು 10,000, 5,000, 15,000 ಹಿಂಗೆ ಸ್ವಂತ ಯಥಾ ಖರ್ಚಿಂದ ಸ್ವಯಂ ಪ್ರೇರಿತವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಈ ರಸ್ತೆನ ಸ್ವಂತ ದುಡ್ಡಿಂದ ಹಾಕ್ಕೊಂಡು ನಾವೇ JCP ಅರ್ತ್ ವರ್ಕ್ ಎಲ್ಲ ಮುಗಿಸಿದ್ದೀವಿ. ನೆಕ್ಸ್ಟ್ ಈಗ ಜಲ್ಲಿ ಮತ್ತು ಕರ್ಲನ್ನು ಹಾಕಿ ಒಂದು ಸ್ವಲ್ಪ ವೈಬ್ರೇಟ್ರ್ ಕೊಟ್ಟು ಚೆನ್ನಾಗೇ ಮಾಡಬೇಕು. ಸರ್ಕಾರಕ್ಕೆ ಮಖಕ್ಕೆ ಹೊಡೆದಂಗೆ ಈ ರಸ್ತೆನ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಈಗ ಅರ್ಧ ರಸ್ತೆ ಮುಗಿಸಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಮುಂದಿನ ಅರ್ಧ ರಸ್ತೆನ ಕಾಮಗಾರಿ ಕೈಗೆತ್ಕೊಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಈ ಸರ್ಕಾರಕ್ಕೆ ಸ್ವಲ್ಪ ಮುಖಕ್ಕೆ ಹೊಡೆದಂಗೆ ಆಗಬೇಕು ಈ ಗ್ರಾಮಸ್ಥರು ಸ್ವಂತ ಖರ್ಚಿಂದ. ಹಾಗಾಗಿ ಇನ್ಮೇಲೆ ಯಾವ ಕಾರಣಕ್ಕೂ ತಮ್ಮ ಟ್ಯಾಕ್ಸನ್ನು ಎಲ್ಲ ಸರ್ಕಾರದ ಬಿಟ್ಬಿಡ್ಬೇಕು. ನಾವೇ ನಮ್ಮ ಸ್ವಂತ ರಸ್ತೆಗಳು ಕಿಲೋಮೀಟರ್ ಆಗುತ್ತೆ ಇದು 1.2 ಆಗುತ್ತೆ ಟೋಟಲ್ ಆ ಕಡೆ ರೋಡ್ಗೆ. ಈಗ 1 ಕಿಲೋಮೀಟರ್ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ 600 ಮೀಟ್ರ್ ಪೂರ್ತಿ ಗುಂಡು ಬಿದ್ದಿರೋದು. 600 ಮೀಟ್ರ್ ಗುಂಡು ಬಿದ್ದು ಪೂರ್ತಿ ಗುಂಡು ಬಿದ್ದಿರೋದನ್ನು ಮಾತ್ರ ಕಿತ್ತಿದ್ದೀವಿ. ಸ್ವಲ್ಪ ಚೆನ್ನಾಗೈತೆ ಅದು, ಇನ್ನು ಅದನ್ನು ಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ಗೂ ನೀವೇ ಗ್ರಾಮಸ್ಥರೇ ದುಡ್ಡು ಹಾಕೊಂಡು ರೆಡಿ ಮಾಡಿಸ್ತಾ ಇರೋದು. ಮಾಡಬೇಕು ಮುಂದಿನ ದಿನದಲ್ಲಿ. ಈಗ ಒಂದೇ ಬಾರಿ ಜನನ್ನ ದುಡ್ಡು ಕೊಡಿ ಅಂದರೆ ಯಾರೋ ದುಡ್ಡು ಕೊಡೋಕ್ಕೆ ಅವಶ್ಯಕತೆ ಜನಗಳ ತಲೂ ಸ್ವಲ್ಪ ಕಷ್ಟ ಇರುತ್ತೆ. ಹಂಗಾಗಿ ಹಂತವಾಗಿ ನಾವು ಮುಂದೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಈಗ ಒಂದು 5 ಲಕ್ಷ ಖರ್ಚಾಗ್ತಾ ಇದೆ. ಹಂಗಾಗಿ ಸದ್ಯಂದು ಒಂದು 5 ಲಕ್ಷ ಖರ್ಚಾಗ್ತಾ ಇದೆ ಅಂದಾಜು. ಅಟ್ಲೀಸ್ಟ್ ಈಗಲಾದರೂ ಕಾಂಟ್ರಾಕ್ಟರ್ ಬಂದು ಅವರು ಕಳಪೆ ಕಾಮಗಾರಿನ ಮಾಡಿರೋದನ್ನ ಸರಿಪಡಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ? ಏನು ನಂಬಿಕೆ ಇಲ್ಲ ಅವರು. ಅಲ್ಲ ಮಾಡಬೇಕಲ್ಲ, ಅವ್ರದ್ದು ಅವ್ರ ರೂಲ್ಸ್ ಅಲ್ವಾ? ಮಾಡಬೇಕು ನಾವು. ಈ ಶಾಸಕರ ಗಮನಕ್ಕೆ ತಂದಿಲ್ವಾ ಇದು? ಪತ್ರ ಕೊಟ್ಟಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಈಗ ಯಾರು ನೋಡಿಲ್ಲ ಇವತ್ತಿನವರೆಗೂ. ಎಷ್ಟು ವರ್ಷ ಆಯ್ತು ಸರ್ ಇದು? 3 ವರ್ಷದಿಂದ ಆಗಿರ್ತಕ್ಕಂಥ ರಸ್ತೆ. ಇನ್ನು ಅದು ಮಿನಿಮಮ್ 5 ಇಯರ್ಸ್ ಇರುತ್ತಲ್ಲ, ಅದು ಮತ್ತೆ ನೋಡಿಲ್ವಾ, ರೆಡಿ ಮಾಡಿಲ್ವಾ? ಯಾರು ಎಲೆಕ್ಷನ್ ಬಂತು ಅಲ್ಲೇ ಇನ್ನೊಂದು ವರ್ಷ ಕಳೆದ್ರಲ್ಲೇ ಮತ್ತೆ ಎಲೆಕ್ಷನ್ ಬರ್ತಾ ಐತೆ. ಯಾರು ಬಂದು ನೋಡಿಲ್ಲ ಈ ರಸ್ತೆನ. ರೋಡ್ ಮಾಡಿ ಒಂದೇ ವರ್ಷಕ್ಕೆ ರೋಡ್ ಮಾಡಿ ಒಂದೇ ವರ್ಷ ಬಂದಿದೆ ಇದು ರಸ್ತೆ. ಹಂಗಾಗಿ ಗುತ್ತಿಗೆದಾರರು ಅವರೆಲ್ಲ ನೋಡಬೇಕಾಗಿತ್ತು, ಮಾಡಲಿಲ್ಲ. ಹಂಗಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಈ ರಸ್ತೆನ ಇವತ್ತು ಮಾಡ್ತಾ ಇದ್ದೀವಿ. ಈಗ ಏನಂದರೆ ಈ ಮುಂದಿನ ಸರ್ಕಾರಗಳಿಗೆಲ್ಲ ಮುಖಕ್ಕೆ ಕೊಡ್ದಂಗೆ ಆಗಬೇಕು ಇವಾಗ ಆಗ್ತಾ ಇರ್ತಕ್ಕಂಥ ಕೆಲಸ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜನ ಎಚ್ಚೆತ್ಕೊಂಡು ಅವರವರ ಟ್ಯಾಕ್ಸ್ ಕಟ್ಟೋದನ್ನು ಅವರೇ ರಸ್ತೆ ಮೇಲೆ ಹಾಕ್ಕೊಂಡು ಈ ಮುಂದಿನ ಕಾಮಗಾರಿಗಳು ಮಾಡ್ಕೊಬೇಕು ಅಂತೇಳಿ ಈ ಮೂಲಕ ನಾವು ಎಲ್ಲ ಪ್ರತಿನಿಧಿಗಳಿಗೆ, ಪ್ರಶ್ನವ್ರಿಗೆಲ್ಲ ತಿಳಿಸ್ತಾ ಇದ್ದೀವಿ. ಹಂಗಾಗಿ ಜನಗಳು ಎಚ್ಚೆತ್ಕೊಂಡು ತಮ್ಮ ರಸ್ತೆನ ತಾವೇ